ಚಿಕ್ಕಬಳ್ಳಾಪುರದಲ್ಲಿ ನಡೆದ ಲವ್ ಕೇಸ್ಗೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಪೋಷಕರ ಒತ್ತಾಯಕ್ಕೆ ಮಣಿದು ಪೊಲೀಸ್ ಠಾಣೆಯಲ್ಲೇ ತಾಳಿ ಕಿತ್ತೆಸೆದು ಹೋಗಿದ್ದ ಶ್ರೀಮಂತ ಯುವತಿಯೊಬ್ಬಳು 6 ತಿಂಗಳ ಬಳಿಕ ತನ್ನ ಬಡ ಪ್ರಿಯಕನ ಬಳಿಗೆ ಮರಳಿ ಬಂದು ದೇವಸ್ಥಾನದಲ್ಲಿ ಮರುಮದುವೆಯಾಗಿರುವ ಘಟನೆ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿರುವ ಈ ಸಿನಿಮೆಯ ಪ್ರೇಮ ಕಥೆ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಕಂದವಾರ ಬಡಾವಣೆಯ ಕೀರ್ತನ ಮತ್ತು ಪೇಂಟರ್ ಕೆಲಸ ಮಾಡುತ್ತಿದ್ದ ಸಾಯಿ ಸಂದೀಪ್ ನಡುವೆ ಪ್ರೇಮ ಸಂಬಂಧ ಇತ್ತು ಎಂದು ತಿಳಿದು ಬಂದಿದೆ. 6 ತಿಂಗಳ ಹಿಂದೆ ಕುಟುಂಬದ ಒತ್ತಡ ಹಾಗೂ ಪೋಷಕರ ಭಾವನಾತ್ಮಕ ಬ್ಲಾಕ್ ಮೇಲ್ಗೆ ಒಳಗಾದ ಕೀರ್ತನ ಜನವರಿ 6ರಂದು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲೇ ಸಾಯಿ ಸಂದೀಪ್ ಕಟ್ಟಿದ ತಾಳಿಯನ್ನು ಕಿತ್ತೆಸೆದು ಮನೆಗೆ ಹಿಂತಿರುಗಿದ್ದಳು. ಆ ಸಮಯದಲ್ಲಿ ಈ ಪ್ರೇಮ ಕಥೆ ಅಂತ್ಯವಾಗಿದೆ ಎಂದೇ ಎಲ್ಲರೂ ಭಾವಿಸಿದ್ದರು. ಆದರೆ ನಂತರದ ತಿಂಗಳಲ್ಲಿ ಕೀರ್ತನ ಮತ್ತೆ ಸಾಯಿ ಸಂದೀಪ್ ಜೊತೆ ಸಂಪರ್ಕದಲ್ಲಿದ್ದು ಕೊನೆಗೆ ಸ್ವತಃ ಅವನನ್ನು ಸಂಪರ್ಕಿಸಿ ಮತ್ತೆ ಜೊತೆಯಾಗುವ ನಿರ್ಧಾರ ತೆಗೆದುಕೊಂಡಿದ್ದಾಳೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇತ್ತೀಚೆಗೆ ಇಬ್ಬರು ದೇವಸ್ಥಾನವೊಂದರ ಬಳಿ ಸೇರಿ ಮತ್ತೆ ಮದುವೆಯಾಗಿ ಜೀವನ ಆರಂಭಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬಲಿಜ ಸಮುದಾಯದ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಕೀರ್ತನ ಮತ್ತು ಎಸ್ಟಿ ಸಮುದಾಯದ ಸಾಯಿ ಸಂದೀಪ್ ನಡುವಿನ ಈ ಸಂಬಂಧ ಸಾಮಾಜಿಕ ಹಾಗೂ ಕುಟುಂಬದ ವಿರೋಧದ ನಡುವೆಯೂ ಮತ್ತೆ ಒಂದಾಗಿರುವುದು ಸ್ಥಳೀಯವಾಗಿ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಈ ಜೋಡಿ ಮದುವೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಪ್ರೇಮಕ್ಕೆ ಜಾತಿ ಅಂತಸ್ತು ಅಡ್ಡಿಯಾಗಲಿಲ್ಲ ಎಂಬ ಚರ್ಚೆ ಜೋರಾಗಿದೆ. ಈ ಪ್ರೇಮ ಕಥೆಯ ಮುಂದಿನ ಬೆಳವಣಿಗೆಗಳು ಮತ್ತು ಕುಟುಂಬದ ಪ್ರತಿಕ್ರಿಯೆ ಬಗ್ಗೆ ಹೆಚ್ಚಿನ ಮಾಹಿತಿ ನಿರೀಕ್ಷೆಯಲ್ಲಿದೆ. ನನ್ನ ಹೆಸರು ಕೀರ್ತನ ಅಂತ. ಇದೇ ವರ್ಷ ಜನವರಿಯಲ್ಲಿ ನಾನು ಇಷ್ಟಪಟ್ಟಿದ್ದ ಹುಡುಗನ್ನ ಮದುವೆ ಆದೆ. ಅವನ ಹೆಸರು ಸಾಯಿ ಸಂದೀಪ್ ಅಂತ. ಮದುವೆ ನಮ್ಮ ಮನೆಯವರು ಒಪ್ಪಿಗೆ ಇಲ್ದಿರೇ ಮದುವೆ ಆದ್ವಿ. ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ಕಂಪ್ಲೇಂಟ್ ಕೊಟ್ಟಾಗ ನಾವು ಸ್ಟೇಷನ್ಗೆ ಹೋಗಲಿಲ್ಲ ಅಂತ ನನ್ನ ಗಂಡ ಕಡೆ ಮನೆಯವ್ರನ್ನ ಮಕ್ಕಳನ್ನ ಎಲ್ಲ ಹೇಳ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿದ್ರಂತೆ. ಇದೆಲ್ಲ ಆಯಿತು ಅಂತ ನಾವು ಸ್ಟೇಷನ್ ಹತ್ರ ಹೋದ್ವಿ. ಅಲ್ಲಿ ಹೋದಾಗ ನಮ್ಮ ಮನೆಯವರು ನಮ್ಮ ಗಂಡ ಕಡೆ ಮನೆಯವ್ರನ್ನ ಯಾರನ್ನೂ ಒಳಗಡೆ ಬಿಡದಿರಂಗೆ ಸ್ಟೇಷನ್ ಹತ್ರ ಹೋಗಿದ ತಕ್ಷಣ ನನ್ನ ಗಂಡನ ದೂರ ಮಾಡಿ ಸಪ್ರೇಟ್ ಕೂಡಿಸ್ಬಿಟ್ರು. ನಾವಿಬ್ಬರನ್ನೂ ಒಂದು ಕಡೆ ಇರೋಕ್ಕೂ ಬಿಡಲಿಲ್ಲ. ಸ್ಟೇಷನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋದರೆ ಅಲ್ಲೂ ನಮ್ಗೆ ನ್ಯಾಯ ಸಿಗಲಿಲ್ಲ. ನಮ್ಮ ಮನೆಯವರೆಲ್ಲ ಅವ್ನು ಸರಿ ಇಲ್ಲ ಅಂತ, ಅವನ ಮೇಲೆ ಕೇಸ್ಗಳಿದ್ದಾವೆ ಅಂತ ನಂಗೆ ಇಲ್ದಿರೋವೆಲ್ಲ ಹೇಳಿದ್ರು. ಅವನ ಮೇಲೆ ಕೇಸ್ಗಳಿದ್ದಾವೆ ಅಂತ ಎಲ್ಲ ಗೊತ್ತಿಟ್ಕೊಂಡೆ ನಾನು ಅವನ್ನ ಮದುವೆ ಆಗಿದ್ದೆ. ಅವನ ಮೇಲೆ ಕೇಸ್ ಹಾಕಿದ್ದು ಒಂದು ಹುಡುಗಿನ ಸ್ಟೇಷನ್ಗೆ ಅವತ್ತು ಕರೆಸಿದ್ರು. ಆ ಹುಡುಗಿ ನನಗೆ ಅವನಿಂದ ಅವನ ಜೊತೆ ಮಲಗಿದ್ದೀನಂತ, ಅವನಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೀನಂತ ಎಲ್ಲ ನನಗೆ ಇಲ್ದಿರೋ ಮಾತುಗಳೆಲ್ಲ ಹೇಳಿದ್ಲು. ಇದೆಲ್ಲ ಸುಳ್ಳು ಅಂತ ಅದೇ ಹುಡುಗಿ ಒಪ್ಕೊಂಡಿದ್ದಾಳೆ. ನಮ್ಮ ಮನೆಯವ್ರು ದುಡ್ಡು ಕೊಟ್ಟು ಈ ಥರ ಎಲ್ಲ ಹೇಳ್ಸಿದ್ದಾರೆ ಅಂತನೂ ಹುಡುಗಿ ಒಪ್ಕೊಂಡಿದ್ದಾಳೆ. ನಮ್ಮ ಹತ್ರ ಅದಕ್ಕೆ ಪ್ರೂಫು ಇದೆ. ಸ್ಟೇಷನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋದ್ವಿ. ಆದರೆ ನಮ್ಮ ಮ್ಯಾಟ್ರಲ್ಲಿ ತುಂಬ ಜನ ರಾಜಕೀಯ ನಾಯಕರೆಲ್ಲ ಇನ್ವಾಲ್ವ್ ಆಗಿದ್ದರು. ಹೆಸ್ರುಗಳ ಸಮೇತ ನನಗೆ ಗೊತ್ತು. ಆಚೆ ಇಟ್ಟರೆ ಆಮೇಲೆ ನಿಮಗೆ ಒಳ್ಳೆಯದಲ್ಲ, ಬೇಡ, ನನ್ನ ಹೆಸ್ರುಗಳ ಸಮೇತ ಇವಾಗ ಹೇಳಲ್ಲ. ಆಮೇಲೆ ಮತ್ತು ನಮ್ಮ ಮನೆಯವರೆಲ್ಲ ನನಗೆ ಅವ್ನು ಸರಿ ಇಲ್ಲ ಅಂತೇಳಿ ಏನೇನೋ ಮಾತುಗಳು ಹೇಳಿ ನನಗೆ ನಿನ್ನ ಲೈಫು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲ ಹೇಳಿ ನನ್ನ ಮನೆಗೆ ಕರ್ಕೊಂಡು ಹೋದರು. ಸ್ಟೇಷನಲ್ಲೂ ನಮ್ಗೆ ನ್ಯಾಯ ಸಿಗಲಿಲ್ಲ. ಮನೆಗೆ ಕರ್ಕೊಂಬಂದು ನಾನು 6 ತಿಂಗಳು ನಮ್ಮ ಮನೆಯಲ್ಲೇ ಇದ್ದೆ. 6 ತಿಂಗಳು ನನಗೆ ತುಂಬ ಟಾರ್ಚರ್ ಕೊಟ್ಬಿಟ್ರು. ನಮ್ಮ ಮನೆಯವರು ನನ್ನ ಇಷ್ಟಪಟ್ಟು ನೋಡ್ಕೊತೀವಂತ ಕರ್ಕೊಂಡು ಹೋದವರೇ ನನ್ನ ಸೂಳೆಗಿಳೆ ಅಂತೆಲ್ಲ ಮಾತಾಡಿದ್ರು. ಇದೆಲ್ಲ ಆದಾಗ ನನಗೆ ನಮ್ಮ ಮನೆಯವ್ರ ಜೊತೆ ಇರೋಕ್ಕೆ ಆಗಲಿಲ್ಲ. ಅವನೇ ಬೇಕು ಅಂತ ಮತ್ತೆ ವಾಪಸ್ ನಾನೇ ಅವನಿಗೆ ಫೋನ್ ಮಾಡಿ ಅವನ್ನ ಕರ್ಕೊಂಡೋಗಿ ನಾನೇ ಮತ್ತೆ ಅವನ್ನ ಮದುವೆ ಆಗಿದ್ದೀನಿ. ಈಗ ನಾವು ಆಚೆ ಬರೋಕ್ಕೂ ನಮಗೆ ಆಗ್ತಾಯಿಲ್ಲ. ನಮಗೆ ಕೊಲೆ ಬೆದರಿಕೆ ಇದೆ. ಸ್ಟೇಷನ್ಗೆ ಹೋದರೆ ನಮ್ಗಲ್ಲಿ ನ್ಯಾಯ ಸಿಗಲ್ಲ. ಇವಾಗ ನೋಡ್ತಾ ಇರೋ ಈ ವಿಡಿಯೋ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡ್ತಾ ಇರೋ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು.